ಬೆಳ್ತಂಗಡಿಯ ಶಾಸಕರಾದಂತ ರಾಜ್ಯದ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬೈತಿ ಬಸವರಾಜಣ್ಣ ಅವರು ಕೂಡ ಬಂದಿರ್ತಕ್ಕಂಥವ್ರು. ಅವ್ರಿಗೆ ಈ ಒಂದು ಹೋರಾಟಕ್ಕೆ ಸೋಲಿಸಿದ್ದು, ಅವಮಾನ ಮಾಡಿದ್ದು, ಸತ್ತಾಗ ಡೆಲ್ಲಿಯಲ್ಲಿ ಇವರು ಅತಿಕ್ರಮಣ ಮಾಡುವಂತರು ಒಡೆಯುವಂತಹ ಮನಸ್ಥಿತಿ ಕಲ್ಪಿದ್ರೆ ಅಂಬೇಡ್ಕರ್ ಅವರನ್ನ ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಗೆ ಅವರನ್ನೇ ಯಾರಾದ್ರೂ ನಿಮಗೆ ಪರಿಚಯ ಇದ್ರು ಆಗ ಅವರೆಲ್ಲ ಒಪ್ಪಿ ಕೊನೆಯಲ್ಲಿ ಇವ್ರನ್ನ ಕರ್ಕೊಂಡು ಸಪ್ರೇಟ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಪ್ರಿವೆಂಟಿವ್ ಅರೆಸ್ಟ್ ಅದು. ನಮ್ಮನ್ನು ತಗೊಂಡೋಗಿ ಬಾಗೇವಾಡಿ ಸ್ಟೇಷನ್ನಲ್ಲಿಟ್ಟರು. ಸೊ ಇವ್ರನ್ನ ತಗೊಂಡೋಗಿ ಖಾನಾಪುರದಲ್ಲಿಟ್ಟರು. ಇನ್ನೊಬ್ಬರನ್ನ ತಗೊಂಡೋಗಿ ಬೇರೆ ಕಡೆ ಇಟ್ಟರು. ಇದೆಲ್ಲ ಮಾಡೋದು ಏನು ನಡೀತಾ ಇದೆ? ಇದೇನು ತಾಲಿಬಾನ್ ಸರ್ಕಾರನ? ಇಷ್ಟೊಂದು ಇದರಲ್ಲಿ ನಡ್ಕೊಳ್ಬಾರ್ದು. ಇದು ಸರಿಯಾದ ಕ್ರಮ ಅಲ್ಲ. ಏನು ಅಂಥದ್ದು ಏನಾಗಿದೆ? ಏನು ಮರ್ಡರ್ ಆಯಿತಾ ಅಥವಾ ಬೇರೆ ಏನಾಯಿತು? ಇದೆಲ್ಲ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನಂದು. ಪ್ರತಿ ಆಪಾದನೆ ಇದೆ. ಅದು ಸಂಬಂಧಪಟ್ಟ ಹಾಗೆ ವಿಧಾನ ಪರಿಷತ್ನಲ್ಲಿ ಬಹಳ ಸ್ಪಷ್ಟವಾಗಿ ಏನೊಂದು ಸಭಾಪತಿಗಳು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನ ಕೊಟ್ಟಂತ ನಂತರನು ಯಾವ ರೀತಿ ಹಸ್ತಕ್ಷೇಪವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾವ ರೀತಿ ಅಧಿಕಾರ ದುರ್ಬಳಕೆಯನ್ನು ಅವರು ಮಾಡಿದ್ದಾರೆ. ಅವರ ದ್ವೇಷ ವೈಮನಸ್ಸು ಅಧಿಕಾರ ದುರ್ಬಳಕೆ.